ಮೇಡಮ್ ಇನ್ಮೇಲೆ ಬಹಿರಂಗ ಪ್ರಚಾರ ಮಾಡೋ ಹಾಗಿಲ್ಲ. ಆಮೇಲೆ ಒಂದಷ್ಟು ಜನ ನಿಮಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಅದಾದಮೇಲೆ ನಿಮ್ಮ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರಂತೆ, ಅಲ್ಲಿಗೂ ಹೋಗಬೇಕಾಗುತ್ತೆ ಮೇಡಮ್. ಆಹಾ, ನಮ್ಮನೆ ದೇವತೆನ ಊರೆಲ್ಲ ಇಷ್ಟು ಕೊಂಡಾಡ್ತಾ ಇದ್ರೆ ಕೇಳೋದಕ್ಕೆ 2 ಕಿವಿ ಸಾಲದು. ಸುಬ್ಬು, ಇವತ್ತು ಎಷ್ಟೆಷ್ಟು ಕೆಲಸ ಇದೆ, ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಲಿಸ್ಟ್ ಮಾಡ್ಕೊಂಡು ಬೇಗ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡಿ. ನೀವು ಬರೋಷ್ಟೊತ್ತಿಗೆ ಬಿಸಿ ಬಿಸಿ ಪಾಯಸ ಮಾಡಿರ್ತೀನಿ. ಸರಿ. ಅದೆಲ್ಲ ಇಲ್ಲಿ ಮೊದಲು ಇವತ್ತು ದಿನದ ಭವಿಷ್ಯ ಏನಿದೆ ಅಂತ ನೋಡೋಣ. ಅರೆ ಶ್ರಾವಣಿಯಮ್ಮ, ಇದೇನಿದು? ನಿಮ್ಮ ದಿನ ಭವಿಷ್ಯದಲ್ಲಿ ಹೀಗೆ ಬರ್ದಿದೆ. ಯಾಕೆ ಟೆನ್ಷನ್ ಕೊಡ್ತೀರಾ? ಅನಂತ ಶಯನ ಪದ್ಮನಾಭ ಅಂತದ್ ಏನ್ ಬರ್ದಿದೆ ಅದರಲ್ಲಿ? ಮನೆ ಬಾಗಿಲಿಗೆ ಶತ್ರುವಿನ ಆಗಮನ ಅಂತ ಬರ್ದಿದೆ. ಅದನ್ನು ಓದಿ ನನಗೆ ಆಶ್ಚರ್ಯ ಆಯ್ತು. ಶತ್ರುವಿನ ಆಗಮನನ ಏನು ಹೇಳ್ತಿದ್ಯಪ್ಪ? ಅದೆಲ್ಲ ಸಾಧ್ಯ ಇಲ್ಲ ಮಾವ. ನನಗಿರೋ ಶತ್ರು ಒಬ್ಳೆ, ಅದು ವಿಜಯಾಂಬಿಕಾ. ಅವಳು ಯಾಕೆ ನಮ್ಮನೆ ಬಾಗ್ಲಿಗೆ ಬರ್ತಾಳೆ? ಯಾಕೆ ಬರ್ಬಾರ್ದು ಮೇಡಮರೇ? ಅಲ್ಲ, ಅವಮ್ಮ ನಾನು ಸೋಲ್ತೀನಿ ಅಂತ ಗೊತ್ತಾಗ್ಬಿಟ್ಟು ನಾನು ಟಿಕೆಟ್ ವಾಪಸ್ ತಗೋತೀನಿ ಶ್ರಾವಣಿ, ನಾನು ಸೋಲನ್ನು ಒಪ್ಕೋತಿದ್ದೀನಿ ನಿನ್ನ ಹತ್ರ ಅಂತ ಹೇಳಕ್ಕಾದ್ರೂ ಬರ್ಬೋದು ಈ ಮನೆಗೆ, ಅಲ್ವಾ ಮೇಡಮರೇ? ಅಥವಾ ನಾನು ಇಷ್ಟು ವರ್ಷ ರಾಜಕೀಯದಲ್ಲಿದ್ದು ತುಂಬ ಪಾಪ ಮಾಡಿದ್ದೀನಿ, ಮತ್ತೆ ರಾಜಕೀಯದಲ್ಲಿ ಮುಂದುವರೆದು ಇನ್ನೂ ಹೆಚ್ಚು ಪಾಪ ಮಾಡಲ್ಲ, ನಾನು ಇದನ್ನೆಲ್ಲ ಬಿಟ್ಟು ಆಶ್ರಮಕ್ಕೆ ಹೋಗಿ ಸೇರ್ಕೋತೀನಿ ಅಂತ ಹೇಳಕ್ ಬರ್ತಿರ್ಬೋದು. ಅಯ್ಯಯ್ಯೋ, ದುಷ್ಟರು ನಮ್ಮಿಂದ ದೂರನೇ ಇರಬೇಕು. ಯಾವ ಕಾರಣಕ್ಕೂ ನಮ್ಮನೆ ಬಾಗ್ಲಿಗೆ ಬರೋದು ಬೇಡ. ಲೇ ವಿಶಾಲು, ಅವಳಲ್ಲ, ಅವಳು ನೆರಳು ಕೊಡೋ ನಮ್ಮ ಮನೆ ಹತ್ರ ಸುಳಿಬಾರ್ದು. ಶ್ರಾವಣಿ, ಯಾಕೆಲ್ಲರೂ ಹಾಗೆ ನೋಡ್ತಿದ್ದೀರಾ? ನನ್ನನ್ನು ನೋಡಿ ಗಾಬರಿ ಆಯ್ತಾ ಅಥವಾ ಆಶ್ಚರ್ಯ ಆಯ್ತಾ? ಎರಡೂ ಆಗಿಲ್ಲ, ಕೋಪ ಬಂತು. ಐನೋ, ನಿಮ್ಮ ಕೋಪ ತಾಪ ಎಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ಏನು ಮಾಡೋದು? ಶ್ರಾವಣಿ ನನ್ನ ವಿರುದ್ಧ ನಿಂತಿರೋ ಅಭ್ಯರ್ಥಿ ಮಾತ್ರ ಅಲ್ಲ, ನನ್ನ ತಮ್ಮನ ಮಗಳು. ಚಿಕ್ಕ ವಯಸ್ಸಲ್ಲಿ ನಾನು ಎತ್ತಾಡಿಸಿದ ಪುಟ್ಟ ಹುಡುಗಿ ಈಗ ನನ್ನ ವಿರುದ್ಧನೇ ಎಲೆಕ್ಷನ್ಗೆ ನಿಂತಿದ್ದಾರೆ. ಅಂಥದ್ರಲ್ಲಿ ನಾನು ಅವಳಿಗೆ ವಿಶ್ ಮಾಡಬಾರ್ದಾ? ವಿಶ್ ಮಾಡೋದ ನೀನಾ? ವಿಷಕಾರ ಹಾವು ವಿಶ್ ಮಾಡೋಕ್ಕೆ ಬಾಗಿಲಿಗೆ ಬಂದು ನಿಂತಿದೆ. ಒಳಗೆ ಬಿಟ್ಕೊಂಡ್ರೆ ಖಂಡಿತ ಕಚ್ಚುತ್ತೆ. ಏನು ಮಾಡೋಣಂತೆ ವಿಶಾಲು? ಕೇಳ್ತಿರಲ್ಲ, ಅವಳನ್ನ ಮನೆ ಒಳಗಡೆ ಬಿಟ್ಕೊಳ್ಬಾರ್ದು, ಆಚೆ ತಳ್ಳಿ ಬಾಗ್ಲಾಕಿ.